ದಿನಾಂಕ 14/11/2025 ದಿವಸ ತಮ್ಮ ಸ್ವರ್ಗವಾಯಿತು. ಆ ಕಾರಣ ಆದರೂ ಕೂಡ ನಮ್ಮ ಸಾಲುಮರದ ತಿಮ್ಮಕ್ಕ ಶತಾಶಿ ಸಾಲುಮರದ ತಿಮ್ಮಕ್ಕ 114 ವರ್ಷ ಈ ದೇಶಕ್ಕೆ ಕೊಡುಗೆ ಕೊಟ್ಕೊಂತ ಬಂದಂಥವರು. ಅವರು ಬೆಂಗಳೂರಲ್ಲಿ ತಾಲೂಕು ಹಳ್ಳಿಗಳಲ್ಲಿ ಕೂಡ ರಸ್ತೆ ಬದಿಗಳಲ್ಲಿ ಕೂಡ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಕೂಡ ಮರಗಳನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ಮುಂದಾಗಿ ಅವರ ಪತಿ ಚಿಕ್ಕಯ್ಯ ಅಂತ ಅದಕ್ಕೆ ಅವರು ಕೂಡ ಯಾರೂ ಮಕ್ಕಳಿಲ್ಲ ಅಂತ ಒಂದು ಇದರಲ್ಲಿ ಭಾಳಷ್ಟು ಕರಗಿದರು. ಅದಕ್ಕೆ ಒಬ್ಬ ಸಾಕು ಮಗ ಅಂತೇಳಿ ಉಮೇಶ್ ಅಂತ ಕೂಡ ಒಬ್ಬ ಸಾಕು ಮಗನ ಕೂಡ ತಗೊಂಡು ಮನೆ ಕಡೆ ಜವಾಬ್ದಾರಿ ನೋಡ್ಕೊಳ್ಳಿ ಅಂತ ಮಾಡಿದರು. ಅದಕ್ಕೆ ನಾನು ಏನು ಕೊಡುಗೆ ಕೊಡಬೇಕು, ನನಗೆ ಮಕ್ಕಳಿಲ್ಲ ಅಂದ ನೋವನ್ನು ದೂರ ಮಾಡಿದ್ದು ಅಂದರೆ ಏನು ಮರಗಳನ್ನು ಭೂಮಿಗೆ ನೆಟ್ಟು ಬೆಳೆಸಿದ್ರಲ್ಲ, ಆಗ ಮಕ್ಕಳ ಕೊರಗು ಅವರಿಗೆ ದೂರ ಆಯಿತು. ಅದನ್ನು ನೋಡಿ ಸಂತೋಷಪಟ್ಟರು. ಅವರು ಫಸ್ಟಿಗೆ ಮಾಡಿದ್ದು ಎಷ್ಟಪ್ಪ, ಕೇವಲ 10 ಮರಗಳನ್ನು ನೆಟ್ಟು ಪರಿಸರಕ್ಕೆ ಅನುಕೂಲ ಮಾಡಿದಾಗ ಅವರು ಭಾಳಷ್ಟು ಸಂತೋಷ, ಇವೇ 10 ಜನ ನನಗೆ ಮಕ್ಕಳಾದರು ಅನ್ನೋ ಒಂದು ಪ್ರೀತಿ ಪ್ರೇಮದಿಂದ ಅವುಗಳನ್ನು ಸಾಕುತ್ತಾ ತಿರ್ಗಾ ಮತ್ತೆ ಚಿಕ್ಕಯ್ಯ ಅವರು ಕೂಡ ಅವರಿಗೆ ಸಾಥ್ ಕೊಟ್ಕೊಂಡು ನಾವು ಇಲ್ಲಿಗೆ ಸುಮ್ಮನೆ ಆಗಬಾರ್ದು, ನಮ್ಮ ಉಸಿರಿರೋವರೆಗೂ ನಾವು ಈ ಪರಿಸರವನ್ನು ಕಾಪಾಡಬೇಕು, ಈ ಗಾಳಿಯಿಂದಲೇ ಎಲ್ಲರಿಗೂ ಕೂಡ ಪರಿಸರ ಆಗುತ್ತೆ, ಕೆಟ್ಟ ಗಾಳಿಯನ್ನು ಹೋಗಲಾಡಿಸುತ್ತೆ, ಶುದ್ಧಿ ಗಾಳಿಯನ್ನು ಕೊಡುತ್ತೆ ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಅವರು ರಸ್ತೆ ಬದಿಗಳಲ್ಲಿ ಸುಮಾರು 400 ಮರಗಳನ್ನು ನೆಟ್ಟು ಇದು ಮಾಡಿದರು. ಅದಕ್ಕೆ ಒಂದು ನಮ್ಮ ಸರ್ಕಾರ, ಮಿಶ್ರ ಸರ್ಕಾರ ಇತ್ತು ನಮ್ಮ ಕರ್ನಾಟಕದಲ್ಲಿ, ಆ ಸರ್ಕಾರ ಅಭಿವೃದ್ಧಿ ಮಾಡಿಬಿಡಬೇಕು, ರಸ್ತೆ ಓಡಾಡೋಕ್ಕೆ ಅಗಲೀಕರಣ ಮಾಡಬೇಕು ಅನ್ನೋ ಉದ್ದೇಶಗಳನ್ನು ಇಟ್ಕೊಂಡು ಏನೋ 400 ಮರ ಇತ್ತು, ಅದೇ ರಸ್ತೆಯನ್ನು ಕಟ್ ಮಾಡಿ ಅಗಲೀಕರಣ ಮಾಡಲಿಕ್ಕೆ ಮುಂದಾಗಿತ್ತು. ಆಗ ಅವರು ಸುಮ್ಮನೆ ಇರಲಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸ್ವಾಮಿ ನಾವು ಈ ಮರಗಳನ್ನು ನಮ್ಮ ಮಕ್ಕಳ ಉಪಾಧಿಯಲ್ಲಿ, ನನಗೆ ಮಕ್ಕಳಿಲ್ಲ, ಇವೇ ಮಕ್ಕಳಂತ ನಾವು ಸಾಕಿದ್ದೀವಿ, ಯಾವುದೇ ಕಾರಣದಿಂದ ಈ ಮರಗಳನ್ನು ನಾವು ಕೊಲೆ ಮಾಡೋಕ್ಕೆ ಬಿಡೋದಿಲ್ಲ, ನಾವು ಇಲ್ಲೇ ಪ್ರಾಣನಾದರೂ ಬಿಡ್ತೀವಿ, ನಾವು ಮರಗಳ ಕಡೆಗೆ ಬಿಡೋದಿಲ್ಲ ಅಂತ ಅಲ್ಲಿ ದೊಡ್ಡ ವಾದವನ್ನು ಮಾಡಿ ಒಂದು ಅಮರಣಾಂತರ ಸತ್ಯಾಗ್ರಹವನ್ನು ಕೂಡ ಮಾಡಿ ಆ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಟ್ಟು ಬಂದರು. ಅದಕ್ಕೆ ಮುಖ್ಯಮಂತ್ರಿ ಏನೋ ಮನಸ್ಸನ್ನು ಕರಗಿಸಿ ಆ ರಸ್ತೆಯನ್ನು, ಮರಗಳಿರ್ತಕ್ಕಂಥ ರಸ್ತೆಯನ್ನು ಬಿಟ್ಟು ಈ ಕಡೆ ಪಕ್ಕದಲ್ಲಿ ಸಾಕಲ್ಲವೇ ಇಂತಹ ಶಿಕ್ಷಕರು ಒಂದೊಂದು ಶಾಲೆಗೆ ಇದ್ರೆ ಕನ್ನಡ ಶಾಲೆಗೆ ಮೆರುಗು. ಮರಗಳನ್ನು ಉಳಿಸಿದಂಥ ನಿದರ್ಶನ ಇವತ್ತು ನಮ್ಮ ಸಾಲುಮರದ ತಿಮ್ಮಕ್ಕನ ವರೆಗೂ ಅವರ ಪತಿಗೂ ಕೂಡ ಇವತ್ತು ಅದು ದೊಡ್ಡ ಕೊಡುಗೆಯಾಗಿ ಇಡೀ ರಾಜ್ಯ ದೇಶಕ್ಕೂ ಕೂಡ ಹಬ್ಬಿಕೊಂಡು ಇವತ್ತು ಸಾಲುಮರದ ತಿಮ್ಮಕ್ಕ ಅಂತ ಹೇಳಿಬಿಟ್ಟು ಆ ತಾಯಿ ಯಾರಿಗೂ ನನಗೆ ಪ್ರಶಸ್ತಿ ಕೊಡುವಂತ ಕೇಳಿದವಳಲ್ಲ, ಬೇಡಿದವಳಲ್ಲ, ತನ್ನಾಗೇ ತಾನು ಬಂದು 11 ಪ್ರಶಸ್ತಿಗಳನ್ನು ಇವತ್ತು ಪಡ್ಕೊಂಡಂಥ ತಾಯಿ ಸಾಲುಮರದ ತಿಮ್ಮಕ್ಕ. ಅದರಂತೆ ನಾವು ಕೂಡ ಈ ದೇಶಕ್ಕೆ, ರಾಜ್ಯಕ್ಕೆ